ನಮ್ಮ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರಿವನಾರಾಯಣಗಳಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗ ಹಲವು ಕನ್ನಡಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹಂತ ಹಂತವಾಗಿ ಒಂದು ಕಡೆ ರಾಜಭವನ ಮುತ್ತಿಗೆ, ಬೆಳಗಾವಿ ಚಲೋ, ಮತ್ತೊಂದು ಕಡೆ 18ಕ್ಕೆ ಸಭೆ ಮಾಡ್ತಾರೆ, ಮಾರ್ಚ್ 22ಕ್ಕೆ ಬಂದ್ ಮಾಡಲು ಮುಂದಾಗ್ತದೆ. ಸರ್, ನಿಮ್ಮ ಬೆಂಬಲ ಬಂದ್ಗೆ ಇದೆನಾ ಇಲ್ವಾ ಸರ್? ಯಾವುದೇ ಕಾರಣಕ್ಕೆ ನಾನು ಇವತ್ತಲ್ಲ ಯಾವತ್ತೂ ಸಹ ಬಂದನ್ನು ಒಪ್ಕೊಂಡವನಲ್ಲ, ಬಂದನ್ನು ಬೆಂಬಲಿಸಿಲ್ಲ. ಇವತ್ತಿಗೂ ಬಂದಿಗೆ ಬೆಂಬಲ ಕರ್ನಾಟಕ ರಕ್ಷಣಾ ವೇದಿಕೆದು ಇಲ್ಲ. ಯಾಕೆಂದರೆ ಒಪ್ಪತ್ತು ದುಡಿದು ಒಂದು ದಿನ ಬೆಳಗಿಂದ ಸಂಜೆವರೆಗೂ ದುಡಿದು ತಿನ್ನುವಂಥ ಲಕ್ಷಾಂತರ ಮಂದಿ ಕರ್ನಾಟಕದ ಒಳಗಡೆ ಇದ್ದಾರೆ. ಅವತ್ತು ದುಡಿಬೇಕು, ಅವತ್ತು ತಿನ್ನಬೇಕು, ಅವತ್ತು ದುಡಿದ್ರೆ ಆ ಕುಟುಂಬ ನಡೆಯೋದು ಅಂತ ಲಕ್ಷಾಂತರ ಆ ಜನರನ್ನು ನಾವು ನೋಡದೆ ಏಕಾಏಕಿ ಮಾತಿಗೆ ಮುಂಚೆ ಬಂದು ಅನ್ನೋದು ಕೊನೆಯ ಬ್ರಹ್ಮಾಸ್ತ್ರ. ಅದು ಬ್ರಹ್ಮಾಸ್ತ್ರವಾಗೇ ಉಳಿಬೇಕು ಯಾವತ್ತಿಗೂ. ಅಷ್ಟೊಂದು ಸುಲಭ ಅಲ್ಲ. ಒಂದು ಬಂದ್ ಮಾಡೋದು, ಇಡೀ ರಾಜ್ಯವನ್ನು ಬಂದ್ ಮಾಡೋದು ಸುಲಭ ಅಲ್ಲ. ಇಡೀ ರಾಜ್ಯ ಯಾಕೆ, ಒಂದು ಬೆಂಗಳೂರನ್ನ ಬಂದ್ ಮಾಡೋದು ಸುಲಭ ಅಲ್ಲ. ಹಾಗಿರುವಾಗ ಹುಡುಗಾಟಕ್ಕಾಗಿ ಬಂದ್ ಮಾಡಬೇಕು ಅನ್ನೋದು ಉದ್ದೇಶ ಏನು? ಉದ್ದೇಶ ಯಾಕೆ ಬಂದನ್ನು ಮಾತಿ ಮುಂಚೆ ಕರೆ ಕೊಡ್ತೀರಿ? ಒಂದು ಚಳುವಳಿ ಅನ್ನೋದು ಯಾರ ಪ್ರತಿಷ್ಠೆಯೋ ಇಲ್ಲ ಯಾವುದೋ ಪ್ರಚಾರಕ್ಕಾಗೋ ಮಾಡುವಂಥ ಚಳುವಳಿ ಅಲ್ಲ. ಒಂದು ಚಳುವಳಿ ಅಂದಾಗ ಚಳುವಳಿಯ ಯಾವುದಾದ್ರು ಒಂದು ವಿಚಾರ ಇಟ್ಕೊಂಡು ಚಳುವಳಿ ಮಾಡುವಾಗ ಅದಕ್ಕೆ ಉತ್ತರ ಬೇಗ ಸಿಗಬೇಕು, ಇಲ್ಲ ಅದು ತಡವಾದರೂ ಸಹ ಉತ್ತರ ಸಿಗಬೇಕು. ಅದು ಬಿಟ್ಟು ಪ್ರತಿಷ್ಠೆಗಾಗಿ ಇಲ್ಲ ಇನ್ನೇನೋ ಒಂದು ಪ್ರಚಾರದ ದೃಷ್ಟಿಗಾಗಿ ನಾವು ಬಂದು ಮತ್ತೊಂದು ಮಾಡ್ತೀವಿ ಅಂದರೆ ಇಲ್ಲಿ ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನು ನಾವು ನೋಡಬೇಕಾಗತ್ತೆ. ಒಂದು ಕಡೆ ಈ ಸಂದರ್ಭಕ್ಕಲ್ಲ ಸಂದರ್ಭಕ್ಕೆ ಬಂದಲ್ಲ. ಈಗ ಬೆಳಗಾವಿ ವಿಚಾರವನ್ನೇ ತಗೊಳ್ಳುವಾಗ ಬೆಳಗಾವಿಗೆ ನಾವು ಹೋಗಿದ್ದಾಯಿತು, ಅಲ್ಲಿ ಆ ಕಂಡಕ್ಟರ್ ಮೇಲೆ ಅಲ್ಲೇ ಆಗಿದ್ದ ರೌಡಿಗಳು ಯಾರು ಗೂಂಡಾಗಳಿದ್ದರು ಅವ್ರನ್ನೆಲ್ಲ ಬಂಧಿಸಿದ್ದಾಯಿತು, ಜೈಲಿಗೆ ಕಳಿಸಿದ್ದಾಯಿತು. ಅಲ್ಲಿ ಆ ಕಂಡಕ್ಟರ್ ಮೇಲೆ ಹಾಕಿದ್ದಂಥ ಮೊಕದ್ದಮೆಯನ್ನು ವಾಪಸ್ ತೊಗೊಂಡಿದ್ದಾಯಿತು. ಆ ಮೊಕದ್ದಮೆ ಹಾಕಿದ್ದಂಥ ಇನ್ಸ್ಪೆಕ್ಟ್ರನ್ನ ವರ್ಗಾವಣೆ ಮಾಡಿದ್ದಾಯಿತು. ಎಲ್ಲ ಆಯಿತು. ಅವತ್ತಿನ ಕಾಲಕ್ಕೆ ಯಾವುದೂ ಕರೆ ಇಲ್ಲದೆ ಇದ್ದಾಗ ಈಗ ಯಾಕೆ ಇದ್ದಕ್ಕಿದ್ದಂಗೆ ಬಂದು ಅಂತ ಹೋದಂಥದ್ದು? ಅದಕ್ಕಾಗಿ ನನಗೆ ವ್ಯಕ್ತಿಗತವಾಗಿ ಸನ್ಮಾನ್ಯ ವಾಟಾಳ್ ನಾಗರಾಜರ ಬಗ್ಗೆ ಭಾರಿ ಗೌರವ ಇದೆ. ಹಿರಿಯ ಹೋರಾಟಗಾರರಿದ್ದಾರೆ, ನನಗೆ ಗೌರವ ಇದೆ. ಆದರೆ ಎಲ್ಲ ಸಂದರ್ಭಕ್ಕೂ ಬಂದೇ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದನ್ನು ನಾನು ಒಪ್ಪೋದಿಲ್ಲ. ಸಾರ್ವಜನಿಕರ ಒಂದು ಪ್ರಶ್ನೆ ಇದಿದೆ. ಒಂದು ಕಡೆ ಕನ್ನಡ ನೆಲ ಜಲ ವಿಚಾರ ಬಂದಾಗ ಎಲ್ಲ ಕನ್ನಡಪರ ಸಂಘಟನೆಗಳು ಒಗ್ಗಟ್ಟಾಗಲ್ಲ, ಒಮ್ಮತ ಇಲ್ಲ. ಒಂದು ಕಡೆ ಬಂದ್ಗೆ ಬೇರೆಯವರು ಕೊಡ್ತಾರೆ, ಬೆಂಬಲ ಕೊಡಲ್ಲ. ಇನ್ನೊಬ್ಬರು ಬಂದಾಗ ಅವರು ಬೆಂಬಲ ಕೊಡಲ್ಲ. ನೋಡಿ, ಯಾರಿಗೆ ಯಾರು ಬೆಂಬಲಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ವಿಚಾರಗಳು ಯಾವುದು ಅನ್ನೋದು ಭಾರಿ ಮುಖ್ಯ. ಈಗ ಒಂದು ದೇಶದಲ್ಲಿ ಒಂದೇ ಪಕ್ಷ ಇದ್ದು ಆ ದೇಶವನ್ನು ಮುನ್ನಡೆಸೋಕ್ಕಾಗತ್ತಾ? ಇಲ್ಲ. ಅಲ್ಲಿ ಪ್ರತಿ ರಾಜ್ಯಗಳಲ್ಲಿ 10 ಪಕ್ಷಗಳಿದ್ದಾವೆ, ಸಾವಿರಾರು ಜನಪ್ರತಿನಿಧಿಗಳು ಇರ್ತಾರೆ. ಹಾಗೆ ಒಂದು ಹೋರಾಟವೂ ಅಷ್ಟೇ. ಕನ್ನಡ ಚಳುವಳಿಯಲ್ಲಿ ಸಂಘಟನೆಗಳ ಸಂಖ್ಯೆ ಜಾಸ್ತಿ ಇರಬಹುದು, ಆದರೆ ಆ ಸಂಘಟನೆ ವಿಚಾರ ಏನು ಅನ್ನೋದು ಭಾರಿ ಮುಖ್ಯ ಆಗುತ್ತೆ. ಬರೀ ಕನ್ನಡದ ಹೆಸರಲ್ಲಿ ಒಂದು ಸಂಘಟನೆ ಮಾಡಿದಷ್ಟೇ ಒಂದು ಸಂಘಟನೆ ಅಂತ ಅನ್ನಿಸ್ಕೋಬೋದು ಹೊರತು, ಸಂಘಟನೆ ಮಾಡಿದಂಥವರ ದಿನನಿತ್ಯದ ಯಾವ ವಿಚಾರದಲ್ಲಿ ಆ ಸಂಘಟನೆ ನಡೀತಾ ಇದೆ, ಹೋಗ್ತಾ ಇದೆ ಅನ್ನೋದು ಭಾರಿ ಮುಖ್ಯ ಆಗುತ್ತೆ. ಇಲ್ಲಿ ವಿಚಾರದಲ್ಲಿ ಬೇಕಾದ್ರೆ ಸಂಘರ್ಷ ಇರ್ಬೋದು, ಆದರೆ ಪ್ರತಿಷ್ಠೆ ಮತ್ತೊಂದು ವಿಚಾರದಲ್ಲಿ ಸಂಘರ್ಷಕ್ಕೆ ಹಾದಿ ಮಾಡಿಕೊಡ್ಬಾರ್ದು. ಕನ್ನಡ ಪರ ಸಂಘಟನೆಗಳು ಒಂದಾಗಬೇಕು ಅಂದರೆ ಅದು ಒಂದಾಗಕ್ಕೆ ವಿಚಾರ ಒಂದು ಆಗಿರೋವಲ್ಲ, ಅವ್ರದ್ದೇ ಆದಂಥ ವಿಚಾರಗಳು ಇರ್ತವೆ. ಹಾಗಾಗಿ ಒಂದಾಗಕ್ಕೆ ಸಾಧ್ಯ ಇಲ್ಲ. ಪ್ರತಿಷ್ಠೆಗೆ ಬಂದ್ ಮಾಡ್ತಿದ್ದಾರೆ ಇವರು ಅಂತ ಬೇರೆ ಬೇರೆ ಕನ್ನಡಪರ ಸಂಘಟನೆಗಳು. ಹೇಗೆ ಸರ್ ಅಂತ ನಿಮ್ಮ ಬಂಧನ ಯಾವ ರೀತಿ ನೀವು ವಿವರಣೆ ಕೊಡ್ತೀರಂತ? ಇಲ್ಲ ನೋಡಿ, ಮೊದಲಾಗ ಅರ್ಥ ಮಾಡ್ಕೋಬೇಕಾದ್ದೇನು ಅಂದರೆ, ಟೌನ್ ಹಾಲಿಂದ ಫ್ರೀಡಮ್ ಪಾರ್ಕ್ ಹೋಗೋವರೆಗೂ ಮೆರವಣಿಗೆ ಬರೋದೇ ಬಂದಲ್ಲ. ನಾವು ಹಿಂದೆ ಬಂದ್ಗಳು ಮಾಡಿದ್ದೀವಿ. ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಹೊಸೂರು ರಸ್ತೆಯಿಂದ ಬರುವಂಥ ವೆಹಿಕಲ್ಗಳು ಬೆಂಗಳೂರು ಸಿಟಿ ಒಳಗಡೆ ಬರಬಾರ್ದು,
ಬೇರೆ ಬೇರೆ ರಾಜ್ಯಗಳಿಂದ ಬರುವ ವಾಹನಗಳು ಬರಬಾರ್ದು ಅಂತ ಹೇಳಿ ನಾವೆಲ್ಲ ಬೆಳಗ್ಗೆ 3:30 ಗಂಟೆಗೆ ಹೋಗಿ ಪೊಲೀಸ್ನವ್ರ ಕೈಲಿ ಏಟು ತಿಂದು ಕೇಸ್ ಹಾಕಿಸ್ಕೊಂಡು ಇಡೀ ಫೀಲ್ಡಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಿದ್ದು. ಆಗ ಬಂದ್ ಆಗೋದು, ಬಂದ್ ಸಕ್ಸಸ್ ಆಗೋದು, ಅದು ವಿಚಾರವೂ ಹಾಗೆ ಇರೋದು, ಆ ಸಂದರ್ಭವೂ ಹಾಗೆ ಇರೋದು, ಜನ ಸ್ಪಂದಿಸೋರು, ಅದೆಲ್ಲ ಸರಿ. ಆದರೆ ಈಗ ಹಂಗಿಲ್ಲ. ಈಗ ಒಂದು ಕೇಸ್ ಬೀಳುತ್ತೆ ಅಂದಷ್ಟೇ ಮನೆಯಿಂದ ಆಚೆಗೆ ಬರದೇ ಇರುವಂಥ ಹೋರಾಟಗಾರರು ನಾನು ನೋಡಿದ್ದೀನಿ. ಇಲ್ಲ ಕೇಸ್ ಆಗುತ್ತೆ, ಯಾರು ನಾನೀಗ ನನ್ನ ಮೇಲೆ ಡಿಸೆಂಬರ್ 27ನೇ ತಾರೀಕು 16 ಕೇಸ್ ಹಾಕಿರು, 16 ದಿವಸ ಜೈಲಲ್ಲಿ ಇಟ್ಟರು. ಅದಾಗಿದ್ದಕ್ಕೆ ತಾನೇ ಇವತ್ತು ಒಂದು ಅನುಷ್ಠಾನ ಆಗಿದ್ದು. ನಾಮಫಲಕದಲ್ಲಿ 60% ಕನ್ನಡ ಅಂತೇಳಿ ಅನುಷ್ಠಾನ ಆಗಿದ್ದು ಅದೇ ಕಾರಣಕ್ಕಲ್ವ. ಈಗ ಮೊನ್ನೆ ನಾನು ಹೇಳಿದೆ, ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಕಡ್ಡಾಯವಾಗಿ ಕನ್ನಡ ಇರಬೇಕು ಅಂತ ಹೇಳಿ ನಿನ್ನೆ ಸರ್ಕಾರದ ತೀರ್ಮಾನ ಆಗಿದೆ. ಹಾಗಾಗಿ ಏನಾದರೂ ಒಂದು ವಿಚಾರವಿಟ್ಕೊಂಡು ನಾವು ಚಳವಳಿ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂದಾಗ ಅದಕ್ಕೊಂದು ಅಂತ್ಯ ಕಾಣಬೇಕು, ಅದರಿಂದ ಏನಾದರೂ ಉತ್ತರ ಸಿಗಬೇಕು. ಇಲ್ಲ ಅದು ಬಿಟ್ಟು ಯಾವುದೋ ಒಂದು ಪ್ರತಿಷ್ಠೆಗೆ, ವ್ಯಕ್ತಿ ಪ್ರತಿಷ್ಠೆಗೋ ಇನ್ನೋ ಯಾವುದೋ ಪ್ರತಿಷ್ಠೆಗೋಸ್ಕರ ಒಂದು ಬಂದು ಕರೆಯುವಂಥದ್ದು, ಅದನ್ನೇ ಎಲ್ಲ ಕಾಲಕ್ಕೂ ಬಂದು ಅನ್ನೋದು ಸರಿಯಲ್ಲ. ಈಗ ಹೋರಾಟದ ಹಾದಿಯಲ್ಲಿ ಅನೇಕ ಪ್ರಕಾರಗಳಿದ್ದಾವೆ. ಹಂತವಾಗಿ ಒಂದು ಚಳುವಳಿಯನ್ನು ತಗೊಂಡು ಹೋಗ್ತಾ ಕೊನೆ ಹಂತಕ್ಕೆ ಈ ನೆಲದ ಜನರಿಗೆ ಹೌದು ಒಂದು ಬಂದ್ ಕರೆ ಕೊಟ್ಟರೆ ಸರಿ ಎಂದಾಗ, ಬಂದ್ ಕರೆ ಕೊಟ್ಟಾಗ ಆ ಬಂದ್ ಸಕ್ಸಸ್ ಆಗುತ್ತೆ. ಇಷ್ಟಿಗೆ ಆದಂಥ ಅನೇಕ ಬಂದ್ಗಳು ನೋಡಿದ್ದೀವಿ ನಾವು, ಯಾವ ಬಂದು ಸಕ್ಸಸ್ ಆಗಲಿಲ್ಲ. ಸರ್, ಈಗ ಬೇರೆ ಅವ್ರ ಸಂಘ ನಾವು ಆಟ ನಾಗರಾಜ್ ಅವರು ಏನು ಹೇಳ್ತಾರೆ ಅಂದರೆ, ಬೆಳಗಾವಿ ಉಳುಗಬೇಕು, ಪದೇ MS ಪುಂಡರು ಪಟ್ಟಣ ಜಾಸ್ತಿ ಆಗಿದೆ, ಕನ್ನಡಿಗರು ಅಲ್ಲೇ ಮಾಡ್ತಿದ್ದಾರೆ, ಇದಕ್ಕೆ ಉತ್ತರ ಕೊಡಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು, MS ಪುಂಡರನ್ನು ಬ್ಯಾನ್ ಮಾಡಬೇಕಂತ ಒಂದು ಆಗ್ರಹಪಡಿಸಿದ್ದಾರೆ. ಸರ್ ನೋಡಿ, 35 ವರ್ಷ ನನ್ನ ಹೋರಾಟದ ಹಾದಿಯಲ್ಲಿ 26 ವರ್ಷ ಕರವೇ ಅಧ್ಯಕ್ಷ ಆದಮೇಲೆ ನಾನು ತಗೊಂಡಷ್ಟು ಬೆಳಗಾವಿಯ ವಿಚಾರದಲ್ಲಿ ತಗೊಂಡಂಥ ತೀರ್ಮಾನಗಳಿದೆಯಲ್ಲ, ಅಲ್ಲಿ 7 ಜನ ಶಾಸಕರು ಗೆದ್ದು ಬರ್ತಾಯಿದ್ರು MES, ಈಗ ಒಬ್ಬ ಶಾಸಕ ಗೆದ್ದು ಬರ್ತಾ ಇಲ್ಲ. 25 ವರ್ಷ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಕನ್ನಡದವ್ರು ಮೇಯರ್ ಆಗೋಕ್ಕಾಗಿರಲಿಲ್ಲ. ನಾನು 25 ವರ್ಷದ ನಂತರ ನನ್ನ ಭಾಷಣ ಕೇಳಲಿಕ್ಕೆ ಬಂದಿದ್ದಂಥ ಒಬ್ಬ ಸಾಮಾನ್ಯ ಹೆಣ್ಮಗಳನ್ನು 25 ವರ್ಷದ ನಂತರ ಮೇಯರ್ ಮಾಡಿದೆ ರೀ. ಕರವೆಗೂ ಕರ್ನಾಟಕ ರಕ್ಷಣಾ ವೇದಿಕೆಗೂ ಭಾರೀ ಇತಿಹಾಸ ಇದಿದೆ, ಸಂಬಂಧಗಳಿದೆ ಬೆಳಗಾವಿ ವಿಚಾರದಲ್ಲಿ, ಗೊತ್ತಾಯ್ತಾ. ಇವತ್ತು ಒಂದು ಕಾಲಕ್ಕೆ ಬೆಳಗಾವಿಗೆ ಹೋಗಕ್ಕೆ ಹಂಚುತ್ತಿದ್ದಂಥ ಕಾಲ, ಒಂದು ಬಾವುಟ ಹಿಡ್ಕೊಂಡು ಹೋಗಲಿಕ್ಕೆ ಹಂಚುತ್ತಿದ್ದ ಕಾಲ, ಒಂದು ಕನ್ನಡ ಮಾತಾಡಲಿಕ್ಕೆ ಹಂಚುತ್ತಿದ್ದ ಕಾಲ, ಇವತ್ತು ಇಡೀ ಬೆಳಗಾವಿಲಿ ಏನು ಬೇಕಾದರೂ ಕನ್ನಡದ ಹೆಸರಿನಲ್ಲಿ ಕಾರ್ಯಕ್ರಮಗಳು ನಡೀತವೆ. ಹಾಗಾಗಿ ಆ ಉದ್ದೇಶ ಇರಬೇಕು ಹೊರತು ಎಲ್ಲದಕ್ಕೂ ಅಸ್ತ್ರವೇ ಬಂದು ಅನ್ನೋದು ಇದೆಯಲ್ಲ, ಅದು ತುಂಬ ಈ ನೆಲದ ಜನರಿಗೆ ತೊಂದರೆ ಆಗುತ್ತೆ. ಮತ್ತು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಯಾವುದೋ ಬೆಳಗಾವಿ ಪುಂಡ್ರನ್ನ ಬಗ್ಬಡಿಲಿಕ್ಕೆ ನಮ್ಮ ಹಣ, ನಮ್ಮ ಇದನ್ನು ಯಾಕೆ ನಾವು ಕಡಿಮೆ ಲಾಸ್ ಮಾಡ್ಕೋಬೇಕು ಅಲ್ವಾ. ಬನ್ನಿ ಹೋಗೋಣ, ನಾನು ಬರ್ತೀನಿ. ಇಡೀ ಕನ್ನಡಿಗರು, ಲಕ್ಷಾಂತರ ಕನ್ನಡಿಗರು ಗಡೀಲಿ ಹೋಗಿ ನಿಂತ್ಕೊಳ್ಳೋಣ, ಬೆಳಗಾವಿ ಗಡೀಲಿ, ಮಹಾರಾಷ್ಟ್ರ ಕರ್ನಾಟಕದ ಗಡೀಲಿ ನಿಂತ್ಕೊಳ್ಳೋಣ, ಸವಾಲು ಹಾಕೋಣ. ಬನ್ನಿ, ಅದು ಯಾವ ಗೂಂಡಾಗಳಿದ್ದೀರಿ ಬನ್ನಿ ಅಂತೇಳಿ ಸವಾಲು ಹಾಕೋಣ. ಸರ್, ಹಾಗಾದರೆ ಕೊನೆಯ ಪ್ರಶ್ನೆ, ಬಂದ್ಗೆ ಬೆಂಬಲ ಇಲ್ಲ ಮತ್ತು ಈ ಒಂದು ವಿಚಾರ ಯಾವುದೇ ಕಾರಣಕ್ಕೂ ನಾನು ಬಂದನ್ನು ಒಪ್ಕೊಳ್ಳೋದಿಲ್ಲ, ಆ ಬಂದಿಗೆ ಕರವೆಯ ಬೆಂಬಲ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕರವೇ ನಾರಾಯಣಗೌಡ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.